ಬಹು ಸಂಸ್ಕೃತಿ ಇರ್ತಕ್ಕಂಥ ದೇಶ. ಆ ಒಂದು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿರ್ತಕ್ಕಂಥವರು ಸಂವಿಧಾನದ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂಥ ವ್ಯಕ್ತಿನ ಇವತ್ತು ಜಗತ್ತೇ ಕೊಂಡಾಡ್ತಾ ಇದೆ. ವಿಶ್ವಜ್ಞಾನಿ ಅಂತ ಅವ್ರಿಗೆ ಹೆಸರಿಟ್ಟಿದೆ. ಜಗತ್ತೇ ಅವ್ರನ್ನ ಕೊಂಡಾಡಿ ಜಗತ್ತೇ ಅವ್ರನ್ನ ಅಪ್ಪಿಕೊಳ್ತಾ ಇದೆ. ಅಂಥ ಒಂದು ಸಂದರ್ಭದಲ್ಲಿ ಈ ನಮ್ಮ ಭಾರತದಲ್ಲಿ ಏನು ಲೋಕಸಭೆಯಲ್ಲಿ ಮಾತಾಡುವಾಗ ಮಾನ್ಯ ಕೇಂದ್ರ ಗೃಹ ಸಚಿವರು ಅಮಿತ್ ಶಾ ಅವರು ಅಂಬೇಡ್ಕರ್ ಅವರನ್ನು ಹಗುರವಾಗಿ ಮಾತಾಡಿದ್ದಾರೆ. ಏನು ಅಂಬೇಡ್ಕರ್ 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 ಅಂತ ಇದ್ದಾರೆ. ಅದೇ ಅಂಬೇಡ್ಕರ್ ಅಂದಿರ ಬೇರೆ ರೀತಿ ಅಂದಿದ್ರೆ ಸ್ವರ್ಗಕ್ಕೆ ಹೋಗ್ತಾಯಿದ್ರು ಅಂತ. ಇದೊಂದು ಅವರ ವ್ಯವಸ್ಥಿತವಾದಂಥ ಪಿತೂರಿ ಇದು. ಇನ್ನು ಅಂಬೇಡ್ಕರ್ ಅವರನ್ನು ಅವಮಾನ ಮಾಡೋದೇ ಅವರ ದೊಡ್ಡ ಗುರಿಯಾಗಿದೆ, ಅವರ ಅಜೆಂಡಾ ಆಗಿದೆ. ಅವರ ಸತ್ಯಾಂಶ ಏನಂತ ಅವ್ರ ಬಣ್ಣ ಬಯಲಾಗ್ತಾ ಇದೆ ಇವತ್ತು ಅಮಿತ್ ಶಾ ಅವರೇ ತಾವು ಗಮನದಲ್ಲಿ ಇಟ್ಕೋಬೇಕು. ಹಿಂದೆ ತಾವು ಗಡಿಪಾರಾಗಿದ್ದಂಥ ವ್ಯಕ್ತಿ, ಕ್ರಿಮಿನಲ್ ಹಿನ್ನೆಲೆ ಉಳ್ಳಂಥ ವ್ಯಕ್ತಿ ನೀವು. ಅಂಥ ವ್ಯಕ್ತಿ ಇವತ್ತು ಹೋಮ್ ಮಿನಿಸ್ಟರ್ ಸೆಂಟ್ರಲಲ್ಲಿ ಆಗಬೇಕಾದ್ರೆ ಅದಕ್ಕೆ ಸಂವಿಧಾನನೇ ಕಾರಣ, ಅಂಬೇಡ್ಕರ್ ಕಾರಣ. ಅದನ್ನು ಅವರು ಗಮನದಲ್ಲಿ ಇಟ್ಕೋಬೇಕಾಗಿದೆ. ಆ ನಿಟ್ಟಿನಲ್ಲಿ ಅವರು ಅಂಬೇಡ್ಕರ್ ಅವರನ್ನು ಗೌರವ ಕೊಡಬೇಕಾಗಿತ್ತು. ಏನು ದೇಶದ ಅತ್ಯುನ್ನತ ಹುದ್ದೆ ಆಗಿದೆ, ಅತ್ಯುನ್ನತ ಒಂದು ವ್ಯವಸ್ಥೆಯಲ್ಲಿರ್ತಕ್ಕಂಥ ಗೃಹ ಇಲಾಖೆ ಇವತ್ತು ತಮ್ಮ ಹೇಳಿಕೆಯಿಂದ ಇವತ್ತು ಇಡೀ ದೇಶದಾದ್ಯಂತ ಭಾರೀ ಚರ್ಚೆಗೆ ಗ್ರಾಸ ಆಗಿದೆ. ಇವತ್ತು ತಮ್ಮ ವಿರುದ್ಧ ಪ್ರತಿರೋಧಗಳನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಮತ್ತು ಇನ್ನೊಂದೇನೆಂದರೆ, ತಮಗೆ ಈ ಭಾರತ ದೇಶದ ಪ್ರಜೆಗಳು ನೆಮ್ಮದಿಯಿಂದ ಇರಬಾರ್ದು. ಏನಾದರೂ ಒಂದು ಹೇಳಿಕೆ ಕೊಟ್ಟು ಪ್ರಜೆಗಳನ್ನು ಉದ್ರೇಕಗೊಳಿಸೋ ಅಂಥದ್ದು, ಪ್ರಜೆಗಳಿಗೆ ನೆಮ್ಮದಿ ಇರ್ತಕ್ಕಂಥ ಮಾಡೋದು, ಪ್ರಜೆಗಳು ಯಾವತ್ತೂ ಪ್ರತಿಭಟನೆಯಲ್ಲೇ ಉಳ್ಕೋಬೇಕು, ಅವ್ರ ಸ್ವಂತ ಇದನ್ನು ನೋಡ್ಕೋಬಾರ್ದು ಅಂತಕ್ಕಂಥ ಒಂದು ದುರುದ್ದೇಶದಿಂದ ಇವತ್ತು ಅಮಿತ್ ಶಾ ಅವರು ಮಾತಾಡಿದ್ದಾರೆ. ಈಗ ಏನು ಹಿಂದೆ ಗಡಿಪಾರಾಗಿರ್ತಕ್ಕಂಥ ವ್ಯಕ್ತಿ ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಆಗಿದ್ದಾರೆ ಅಂದರೆ ಅದಕ್ಕೆ ಸಂವಿಧಾನ ಅಂಬೇಡ್ಕರ್ ಕಾರಣ ಅಂತ ಮತ್ತೊಮ್ಮೆ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದನ್ನು ಏನು ಭಾರತೀಯ ಜನತಾ ಪಕ್ಷ ಗಂಭೀರವಾಗಿ ಪರಿಗಣಿಸಬೇಕು. ಭಾರತೀಯ ಜನತಾ ಪಕ್ಷ ಏನು ಹೇಳ್ತಾ ಇದೆ, ಕಾಂಗ್ರೆಸ್ಸು ಅಂಬೇಡ್ಕರ್ಗೆ ಮೋಸ ಮಾಡಿದೆ ಅಂತ ಜನತಾ ಪಕ್ಷದವ್ರು ಹೇಳ್ತಾ ಇದ್ದಾರೆ. ಇವತ್ತು ಭಾರತೀಯ ಜನತಾ ಪಕ್ಷದನ್ನು ಇರ್ತಕ್ಕಂಥ ಮುಖ್ಯ ವ್ಯಕ್ತಿಗಳು ಏನು ಹೇಳಿಕೆ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಭಾರತೀಯ ಜನತಾ ಪಕ್ಷ ಇವತ್ತು ಗಮನಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಜನರ ವಿಶ್ವಾಸ ಉಳಿಸ್ಕೋಬೇಕಾದ್ರೆ ಅವರು ಕೂಡಲೇ ಕ್ಷಮಾಯಾಚನೆ ಮಾಡಬೇಕು. ಮತ್ತು ಪ್ರಧಾನಮಂತ್ರಿ ಮೋದಿಯವರು ಅಮಿತ್ ಶಾನ ರಾಜೀನಾಮೆ ತಗೋಬೇಕು. ರಾಜೀನಾಮೆ ತಗೊಂಡು ಆ ಸ್ಥಾನಕ್ಕೆ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು, ಪ್ರಜೆಗಳಿಗೆ ಗೌರವ ಕೊಡುವ ವ್ಯಕ್ತಿಯನ್ನು, ಈ ದೇಶಕ್ಕೆ ಗೌರವ ಕೊಡುವ ವ್ಯಕ್ತಿಯನ್ನು, ಈ ದೇಶದ ಸಂಸ್ಕೃತಿಯನ್ನು ಉಳಿಸುವಂಥ ವ್ಯಕ್ತಿಯನ್ನು, ಈ ದೇಶಕ್ಕೆ ರಕ್ಷಣೆ ನೀಡ್ತಕ್ಕಂಥ ವ್ಯಕ್ತಿಯನ್ನು ಆ ಸ್ಥಾನದಲ್ಲಿ ಕೂರಿಸಬೇಕಾಗಿದೆ. ಪ್ರತಿಯೊಬ್ಬರು ಕೂಡ ಅಂಬೇಡ್ಕರ್ಗೆ ಗೌರವ ಕೊಡಲೇಬೇಕು. ಅಂಬೇಡ್ಕರ್ಗೆ ಗೌರವ ಕೊಟ್ಟಾಗ ಮಾತ್ರ ಈ ದೇಶ ಉದ್ಧಾರ ಆಗುತ್ತೆ. ಇಲ್ಲಾಂದರೆ ಆ ಮೌಢ್ಯದಲ್ಲಿ ತುಂಬಿ ಈ ಜನಗಳು ಅಭಿವೃದ್ಧಿಯನ್ನು ಕಾಣದೆ ಮತ್ತೆ ಒಂದು 100 ವರ್ಷಗಳ ಹಿಂದಕ್ಕೆ ಹೋಗ್ತಾರೆ. 100 ವರ್ಷಗಳಿಂದ ಏನು ಜಾತಿ ವರ್ಣಾಶ್ರಮ ಪದ್ಧತಿ ಇತ್ತು, ಆ ಒಂದು ಪದ್ಧತಿಗೆ ತಳ್ತಾರೆ. ಯಾವುದೇ ಒಂದು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಪ್ರಜ್ಞೆ ಇಲ್ಲದಂಥ ವ್ಯಕ್ತಿಗಳಾಗಿ ರೂಪುಗೊಳ್ತಾರೆ. ಆ ನಿಟ್ಟಿನಲ್ಲಿ ಕೂಡಲೇ ಅಮಿತ್ ಶಾ ಅವರು ರಾಜೀನಾಮೆ ಕೇಳಬೇಕು, ಮತ್ತು ರಾಜೀನಾಮೆ ಕೊಡಬೇಕು, ಮತ್ತು ಈ ದೇಶದ ಜನರ ಕ್ಷಮೆಯನ್ನು ಕೇಳಬೇಕು. ಅಂಬೇಡ್ಕರ್ ಅವರಿಗೆ ಗೌರವವನ್ನು ಕೊಡುವಂತ ಆಗಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಅವರಿಗೆ ಸೂಕ್ತವಾದಂಥ ಎಚ್ಚರಿಕೆಯನ್ನು ರವಾನಿಸ್ತಾ ಇದ್ದೀವಿ.